ಹಾಯ್ ಫ್ರೆಂಡ್ಸ್, ಆಶಿಕಾ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ ಸಿಂಪಲ್ ಆಗಿರೋ ಮಟೀರಿಯಲ್ಸ್ ಯೂಸ್ ಮಾಡಿ ಯಾವ ಥರ ಬ್ಲೌಸ್ ಡಿಸೈನ್ ಗ್ರ್ಯಾಂಡಾಗಿ ಕಾಣೋ ಥರ ಸ್ಟಿಚ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಮಟೀರಿಯಲ್ಸು ಯಾವ್ಯಾವ ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಶುಗರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಶುಗರ್ ಬೀಡ್ಸ್ ಆದಮೇಲೆ ನೆಕ್ಸ್ಟು 4mm ಬೀಡ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಬ್ಲೂ ಕಲರ್ದು ಕುಂದನ್ಸ್ ತೊಗೊಂಡಿದ್ದೀನಿ. ನಿಮಗೆ ಸ್ಯಾರಿ ಮ್ಯಾಚಿಂಗ್ ಯಾವುದಿರುತ್ತೆ ಅದು ತೊಗೋಬೋದು. ಆಮೇಲೆ ಬಾಲ್ ಚೈನ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು. ನೆಕ್ಸ್ಟ್ ಸ್ಟೋನ್ ಚೈನ್ ತೊಗೊಂಡಿದ್ದೀನಿ. ಸರಿ ಥ್ರೆಡ್ಡು, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಆಮೇಲೆ ಒಂದು ಕಟರ್ ತೊಗೊಂಡಿದ್ದೀನಿ. ಇಷ್ಟು ಮಟೀರಿಯಲ್ಸ್ ಯೂಸ್ ಮಾಡಿ ಗ್ರ್ಯಾಂಡಾಗಿ ಕಾಣೋಂಥದ್ದು ಸ್ಲೀವ್ ಡಿಸೈನ್ನ ಹಾಕೋಣ ಬನ್ನಿ. ಇವಾಗ ನಾನಿಲ್ಲಿ ಒಂದು ಕುಂದನ್ಸ್ ತೊಗೊಂಡು ಗಮ್ ಹಾಕಿ ಡ್ರೈ ಮಾಡಿಕೊಂಡು ಅದ್ರ ಸುತ್ತ ಶುಗರ್ ಬೀಡ್ಸ್ ಹಾಕ್ಕೊಂಡೆ. ನೆಕ್ಸ್ಟ್ ಈಗ ಅದ್ರ ಸುತ್ತ 4mm ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡ್ ಉಷ್ಟು ಹಾಕಿದ ತಕ್ಷಣ ನಾನೇನು ಮಾಡ್ತೀನಿ, ಕೊನೆಗೆ ನಾಟ್ ಹಾಕ್ಕೊಂಡು 4mm ಬೀಡ್ ಸುತ್ತ ಏನು ಮಾಡ್ತಾ ಇದ್ದೀನಿ, ಗಮ್ನ ಈ ಥರ ಡಾಟ್ ಆಗಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ ಡಾಟ್ ಇಟ್ಕೊಂಡ ತಕ್ಷಣ ಏನು ಮಾಡಬೇಕು, ಗೋಲ್ಡ್ ಕಲರ್ದು ಬಾಲ್ ಚೈನ್ ತೊಗೊಂಡಿದ್ವಲ್ಲ ಅದನ್ನು ಸ್ಟಿಕ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ಮಾಡ್ಕೊಂಡ ತಕ್ಷಣ ಏನು ಮಾಡ್ತಾ ಇದ್ದೀನಿ ನಾನು ಇವಾಗ ಇಲ್ಲಿ ಮತ್ತೆ ಅದ್ರ ಸುತ್ತ 4mm ಬೀಡನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ. ಬೀಡ್ಸ್ನ ಯಾವ ಥರ ಸ್ಟಿಚ್ ಮಾಡಬೇಕಂತ ನಂದು ಪ್ರೀವಿಯಸ್ ವಿಡಿಯೋ ಇದೆ, ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ ಯಾವ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ. ತುಂಬ ಈಸಿಯಾಗಿ ಮಾಡ್ಬೋದು. ಯಾವಾಗಲೂ ಬೀಡ್ಸ್ ಹಾಕೋದಾದ ತಕ್ಷಣ ಏನು ಮಾಡಬೇಕು, ಕೊನೆಗೆ ಕಂಪಲ್ಸರಿಯಾಗಿ ನಾಟ್ ಹಾಕಲೇಬೇಕು. ಈ ಥರ ನಾಟ್ ಹಾಕ್ಕೊಂಡು ತೋರಿಸ್ತೀನಲ್ಲ ಆ ಥರನೇ ನಾಟ್ ಹಾಕ್ಕೊಂಡು ನೆಕ್ಸ್ಟು ಗಮ್ ಹಾಕಿ ನಾನು ಇಲ್ಲಿ ಏನು ಮಾಡಿದೆ, ಮತ್ತೆ ಗೋಲ್ಡ್ ಬಾಲ್ ಚೈನ್ನ ಹಾಕ್ಕೊಂಡೆ. ಈ ಥರ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿಬಿಡ್ತಾ ಇದ್ದೀನಿ. ಇವಾಗ ಡ್ರೈ ಆದ ತಕ್ಷಣ ಮತ್ತೆ ಏನು ಮಾಡ್ತಾ ಇದ್ದೀನಿ, ಅದ್ರ ಸುತ್ತ ನಾನೇನು ಮಾಡ್ತಾ ಇದ್ದೀನಿ, ಗೋಲ್ಡ್ 4mm ಬೀಡನ್ನ ಗೋಲ್ಡ್ ಕಲರಲ್ಲಿರೋ ಬೀಡನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲುಕ್ಕು ಗ್ರ್ಯಾಂಡ್ ಲುಕ್ಕು ಅನಿಸುತ್ತೆ. ನೀವು ವೆಡ್ಡಿಂಗ್ ಸ್ಯಾರಿಗೆ ಕೂಡ ಈ ಥರ ಲುಕ್ ಹಾಕ್ಕೋಬೋದು. ತುಂಬ ಈಸಿನೇ ಇದೆ, ಬಿಗಿನರ್ಸ್ಗೂ ಈಸಿಯಾಗಿ ಹಾಕ್ಬೋದು ಇದನ್ನು. ಈ ಥರ ಕಂಪ್ಲೀಟ್ ಆದ ತಕ್ಷಣ ಬೀಡ್ಸ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದ ತಕ್ಷಣವೇ ನೆಕ್ಸ್ಟ್ ಇವಾಗ ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ ಈ ಥರ ಲುಕ್ ಕಾಣಿಸುತ್ತೆ. ನೆಕ್ಸ್ಟ್ ಅದ್ರ ಸುತ್ತ ನಾನೇನು ಮಾಡಿದ್ದೀನಿ, ಗೋಲ್ಡ್ ಕಲರ್ದು ಬಾಲ್ ಚೈನ್ನ ಮತ್ತೆ ಗಮ್ ಹಾಕಿ ಸ್ಟಿಕ್ ಮಾಡಿ ಡ್ರೈ ಮಾಡ್ಕೊಂಡಾಗಿದೆ. ಮಾಡ್ಕೊಂಡ ತಕ್ಷಣ ಇಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಶುಗರ್ ಬೀಡ್ ತೊಗೊಂಡಾಗಿದ್ದೀನಿ. ಒಂದು 4mm ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ಥರ ತೊಗೊಂಡು ನಾನು ಗೋಲ್ಡ್ ಬಾಲ್ ಚೈನ್ ಹಾಕಿದ್ದೀನಲ್ಲ ಅದ್ರ ಸುತ್ತ ಹಾಕ್ತಾ ಹೋಗ್ತಾ ಇದ್ದೀನಿ. ನಾವು ಮೊದಲು ಗೋಲ್ಡ್ ಬಾಲ್ ಚೈನ್ ಹಾಕೋಕ್ಕಿಂತ ಮುಂಚೆ 4mm ಬೀಡ್ಸ್ ತೊಗೊಂಡಿದ್ದೀನಲ್ಲ ಆ ಬೀಡ್ಸಿಗೆ ಒಂದೊಂದು ಈ ಥರ ಒಂದು ಶುಗರ್ ಬೀಡು, ಒಂದು 4mm ಬೀಡು ಮತ್ತು ಒಂದು ಶುಗರ್ ಬೀಡ್ ಹಾಕಿ ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ಅಂದ್ಕೊತಿದ್ದೀನಿ. ಇದು ಬಟ್ಟೆ ತುಂಬ ಕ್ವಾಲಿಟಿ ಇಲ್ಲ, ಹಾಗಾಗಿ ನೀಡಲ್ ಪದೇ ಹಿಡಿತಾ ಇದೆ. ನೆಕ್ಸ್ಟು ನಾನು ಮತ್ತೆ ಒಂದು ಬಾಲ್ ಚೈನ್ ತೊಗೊಂಡು ಸ್ಟಿಕ್ ಹಾಕಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡ ತಕ್ಷಣ ಇಲ್ಲಿ ಏನು ಚೇಂಜ್ ಮಾಡಿದ್ದೀನಿ, ಒಂದು ಗೋಲ್ಡ್ ಬೀಡು ಆಮೇಲೆ 2 ಶುಗರ್ ಬೀಡ್ ಹಾಕ್ಕೊಂಡು ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದು ಬಟ್ಟೆ ತುಂಬ ಕ್ವಾಲಿಟಿ ಲೋ ಇರೋದ್ರಿಂದ ಈ ಥರ ಹೋಲ್ ಆಗ್ತಾ ಇರುತ್ತೆ. ಆಮೇಲೆ ಹಾಕ್ಲಿಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ಯಾವಾಗಲೂ ಹಾಕೋದಿದ್ರೆ ಒಳ್ಳೆ ಕ್ವಾಲಿಟಿದೆ ತೊಗೊಂಡು ಹಾಕ್ಕೋಬೇಕು. ನೆಕ್ಸ್ಟ್ ಅದಾದ ತಕ್ಷಣ ಕಂಪ್ಲೀಟ್ ಆದಮೇಲೆ ನಾನು 4mm ಬೀಡ್ ಹಾಕ್ಕೊಂಡು ಮತ್ತೆ ಅದ್ರ ಸುತ್ತ ಒಂದು ಸ್ಟೋನ್ ಚೈನ್ ಅಂಟಿಸ್ಕೊಂಡು ಮತ್ತೆ ಅದ್ರ ಸುತ್ತ ಏನು ಮಾಡ್ತಿದ್ದೀನಿ, 4mm ಬೀಡನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಯಾವಾಗಲೂ ನೀವು ಕ್ವಾಲಿಟಿ ಇರೋ ಬಟ್ಟೆಲೇ ಹಾಕ್ಸ್ಕೋಬೇಕು ಈ ಥರ ವರ್ಕು. ಇದು ನನಗೆ ಯಾರೋ ನಮ್ಮ ಫ್ರೆಂಡ್ಸ್ ಕೊಟ್ಟಿದ್ದು ಹಾಕ್ಕೊಡು ಅಂತ.
ಸೊ ನಾನು ಹಾಕ್ತಾಯಿದ್ದೀನಿ. ನೀವು ಯಾವಾಗಲೂ ಕ್ವಾಲಿಟಿದು ತೊಗೊಂಡು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೇಷ್ಮೆ ಸೀರೆಗೆಲ್ಲ ಈ ಥರ ಲುಕ್ಕು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂದ್ಸಾರಿ ಹಾಕ್ಕೊಂಡು ನೋಡಿ, ಚೆನ್ನಾಗಿ ಅನಿಸುತ್ತೆ. ನೋಡಿ ಇಷ್ಟಾದಮೇಲೆ ನಮ್ಮದು ಡಿಸೈನು ಕಂಪ್ಲೀಟ್ ಆಯಿತು. ನಾನಿವಾಗ ಈ ಥರ ಬಾರ್ಡ್ರ್ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಈ ಥರ ಬಾರ್ಡ್ರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲೊಂದು 4 mm ಬೀಡ್ಸ್ನ ಹಚ್ಕೊಂಡಿದ್ದೀನಿ. ಹಚ್ಕೊಂಡ್ರೆ ಲುಕ್ಕು ಇಷ್ಟು ಗ್ರ್ಯಾಂಡಾಗಿ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.